బాగానే ఉంటారు కదా. అదంతా ఎక్స్ట్రా ఆగింది సార్. ಎಕ್ಸ್ಟ್ರಾ ಹೋಗುತ್ತೆ ಅಲ್ಲಿ ಟೌನ್ ಅಲ್ಲ. ಇಟಪ್ನಹಳ್ಳಿಗೆ ಕಳೆದ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮ ಬಂದಾಗ ತೋಟಕ್ಕೆ ರಸ್ತೆ ಸಮಸ್ಯೆ ಆಗಿತ್ತು. ಅವತ್ತು ಊರಿನ ಹಿರಿಯರನ್ನೆಲ್ಲ ಮಾತಾಡಿದಾಗ ಪ್ರತಿಯೊಂದು ಕುಟುಂಬದವರು ಒಂದು 7-8 ಕುಟುಂಬದವರು ಒಪ್ಕೊಂಡು ಅವ್ರ ಜಾಗದಲ್ಲಿ ದಾರಿಗೆ ಬಿಟ್ಟಿದ್ದಾರೆ. ನಾನು 7-8 ಕುಟುಂಬದವ್ರಿಗೂ ಕೈ ಮುಗಿದು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಬಿಕಾಸ್ ಇಂಥ 30-40 ವರ್ಷಗಳ ಸಮಸ್ಯೆಗೆ ಮುಕ್ತಿ ಆಡಿದ್ದಾರೆ. ಮತ್ತು ನಮ್ಮ ಸ್ಥಳೀಯ ಲೀಡ್ರು, ನಮ್ಮೆಲ್ಲ ಹುಡುಗರು, ಎಲ್ಲ ಯುವಕರು ಈ ಊರಿನ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಜರ್ಬಂಡಹಳ್ಳಿಗೆ ಹೋಗಿದ್ದೆ ಅಣ್ಣ ನಾನು. ಜರ್ಬಂಡಹಳ್ಳಿಯಲ್ಲಿ 8-9 ಮರ ಇದೆ. ಎಷ್ಟು ದೊಡ್ಡ ಮರ ಇದೆ ಅಂದರೆ ಆ 8-9 ಮರಗಳ ಕೆಳಗಡೆ 20 ಮನೆ ಇದೆ. ಮಳೆ ಬಂದರೆ ಒಂದೊಂದು ರೆಂಬೆ ಬಿದ್ದೋಗುತ್ತೆ. ನೀವು ನಂಬ್ತೀರಾ ಎಲ್ಲೋ, ಮಳೆ ಬಿದ್ದರೆ ಆ ಮನೆಗಳಲ್ಲಿ ಯಾರೂ ಇರಲ್ಲ. ಅವತ್ತು ರಾತ್ರಿ ಎಲ್ಲ ಅವ್ರು ಬೇರೆ ಮನೆಗೆ ಹೋಗೋರು. ನನಗೆ ಊರವ್ರು ಇದ್ದಾಗ ಸ್ವಾಮಿ ವಾನೋಸ್ತೆ ದಿಗಲೈತಿನ ಸ್ವಾಮಿ, ಮರಗಳು ಹಂಗಿತ್ತು. ಸೊ ಲಾಸ್ಟ್ 20 ವರ್ಷದಿಂದ ಅದು ಕಟ್ ಮಾಡೋಕ್ಕಾಗಲಿಲ್ಲ. ನಾನು 3 ಮೀಟಿಂಗ್ ಮಾಡಿ ಫಾರೆಸ್ಟ್ ಅವ್ರ ಜೊತೆ, ಸರ್ಕಾರದ ಜೊತೆ ಕೋಆರ್ಡಿನೇಟ್ ಮಾಡಿ ಮರಗಳನ್ನ ಹೊಡೆದಾಕ್ದೆ. ಇವತ್ತಿಗೆ ಫಿನಿಶ್ ಆಗುತ್ತೆ. ಅಂದರೆ ಇಚ್ಛಾಶಕ್ತಿ ಇದ್ದರೆ ಮಾಡ್ಬೋದು ಅನ್ನೋದಕ್ಕೆ ನಿದರ್ಶನ ಸರ್.